ಬಿ.ಪಿ ಕಾಯಿಲೆ ಅಥವಾ ಅಧಿಕ ರಕ್ತದೊತ್ತಡ ಬಂತು ಅಂತ ಹೇಳಿದ್ರೆ ನಾವ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಮಾತ್ರೆ ತಗೋಬೇಕೋ ಬೇಡವೋ ತುಂಬಾ ಜನಕ್ಕೆ ಸುಮಾರು ಜನ ಕನ್ಫ್ಯೂಷನ್ ಇದೆ. ವೀಕ್ಷಕರೇ, ನಾನು ಇವತ್ತು ವಿಡಿಯೋದಲ್ಲಿ ನಿಮಗೆ ಬಿ.ಪಿ ಕಾಯಿಲೆ ಬಂದ ತಕ್ಷಣ ಮಾತ್ರೆ ತಗೋಬೇಕೋ ಬೇಡವೋ, ಅಥವಾ ನೀವು ಸ್ಟಾರ್ಟಿಂಗ್ ನಲ್ಲಿ ಬಂದಾಗ ನೀವು ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಅದಕ್ಕೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ಬಿ.ಪಿ ಕಾಯಿಲೆ ಅಂದ ತಕ್ಷಣ ಸುಮಾರು ಜನ ಗಾಬರಿ ಆಗ ಸಹಜ. ಮುಂಚೆ ಎಲ್ಲ 50-60 ವರ್ಷಕ್ಕೆ ಬರ್ತಾ ಇದ್ದಂತ ಈ ಕಾಯಿಲೆ ಈಗ ಸಾಧಾರಣವಾಗಿ 30-35 ವಯಸ್ಕರಲ್ಲೇ ಕಾಣಿಸ್ಕೊಳ್ಳೋಕೆ ಶುರು ಆಗ್ಬಿಟ್ಟಿದೆ. ಅಂತ ಪರಿಸ್ಥಿತಿ ನಮ್ಮ ಡಾಕ್ಟರ್ಗಳಿಗೆ ಬಂದ್ಬಿಟ್ಟಿದೆ. 30 ವಯಸ್ಸಾದ್ಮೇಲೆ ನಿಮಗೆ ಬಿ.ಪಿ ಇದೆಯಾ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೋಡಿ ವೀಕ್ಷಕರೇ, ಬಿ.ಪಿ ಬಂದ ತಕ್ಷಣ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಏನಾದ್ರು ವೇರಿಯೇಷನ್ ಆಯ್ತು, 130-140 ರೇಂಜ್ ಬಂದ ತಕ್ಷಣ ಅಯ್ಯೋ ಬಿ.ಪಿ ಜಾಸ್ತಿ ಆಯ್ತಂತೆ, ನಾನು ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೋಬೇಕಂತೆ ಅಂತ ಗಾಬರಿ ಪಡೋರು ಸುಮಾರು ಜನ ಇದ್ದಾರೆ. ನಿಮ್ಮಂತವರಿಗೆ ಈ ತರ ಗಾಬರಿಯನ್ನ ಫಸ್ಟ್ ತೆಗೆದು ಹಾಕ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಾಧಾರಣವಾಗಿ ಬಿ.ಪಿ ಅನ್ನೋದು ಯಾರು ತೋರ್ಸ್ಕೊಳಕ್ ಹೋಗಲ್ಲ. ಏನಕ್ಕೊಂಡು ಹೋಗಿರ್ತೀರ, ಜ್ವರನೋ ಶೀತನೋ ಕೆಮ್ಮೋ, ಸಾಧಾರಣವಾಗಿ ಪ್ರತಿಯೊಬ್ಬ ಡಾಕ್ಟರ್ ನಿಮಗೆ ಫಸ್ಟ್ ಬಿ.ಪಿ ಚೆಕ್ ಮಾಡ್ತಾರೆ. ಬಿ.ಪಿ ಚೆಕ್ ಮಾಡಿದಾಗ 120/80 ರೇಂಜ್ ಅಲ್ಲಿ ನಾರ್ಮಲ್ ಅಂತ ಹೇಳ್ತಾರೆ. ತೀರಾ 100/60, 90/60 ರೇಂಜ್ ಅಲ್ಲಿ ಲೋ ಬಿ.ಪಿ ಅಂತ ಹೇಳ್ತಾರೆ. 140/90, 90/100 ಇದ್ರೆ ಸ್ವಲ್ಪ ಬಿ.ಪಿ ಬರೋ ಚಾನ್ಸಸ್ ಇದೆ. 140/100 ಬಂದ ತಕ್ಷಣ ನಿಮಗೆ ಬಿ.ಪಿ ಕಾಯಿಲೆ ಬರೋ ಚಾನ್ಸಸ್ ಇದೆ. ನೀವು ಇವಾಗಿಂದಾನೆ ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ನಿಮಗೆ ಆಕಾಶನೇ ಕಳಿಸ್ಬಿಟ್ಟು ತಲೆ ಮೇಲೆ ಬಿದ್ದಂಗೆ ಆಗ್ಬಿಡುತ್ತೆ. ಸಾಧಾರಣವಾಗಿ ನೀವೆಲ್ಲ ಇದು ಅನುಭವಿಸಿರ್ಬೋದು. ವೀಕ್ಷಕರೇ, ಈಗ ನೋಡಿ, ಸಣ್ಣ ಪುಟ್ಟ ವೇರಿಯೇಷನ್ ಆದ ತಕ್ಷಣ ಒಂದೇ ಸಲ ಬಿ.ಪಿ ಬಂತು ಅಂದ ತಕ್ಷಣ 140/100 ಬಂದ ಅಂದ ತಕ್ಷಣ ನಿಮ್ಗೆ ಯಾರು ಕೂಡ ಬಿ.ಪಿ ಮಾತ್ರ ಸ್ಟಾರ್ಟ್ ಮಾಡ್ಬಿಡಲ್ಲ. ಸಡನ್ ಆಗಿ ನೀವು ಸ್ವಲ್ಪ ಉಪ್ಪು ಕಡಿಮೆ ಮಾಡಿ, ನೀರು ಚೆನ್ನಾಗಿ ಕುಡೀರಿ, ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ. ಈ ತರ ಸುಮಾರು ತರ ಜ್ಞಾನ ಕೊಡ್ತಾರೆ. ಇವೆಲ್ಲ ಮಾಡಿ ತಪ್ಪೇನಲ್ಲ. ನೋಡಿ, ಬಿ.ಪಿ ಕಾಯಿಲೆಗೆ ಬಹಳ ಮುಖ್ಯವಾದ ಒಂದು ಕಾರಣ ಅಂತ ಹೇಳಿದ್ರೆ ಜೆನೆಟಿಕ್ಸ್ ಅಲ್ಲ. ನಮ್ಮ ತಂದೆ ತಾಯಿ ಇದ್ದೆ ನಮಗೆ ಬಂದೇ ಬರುತ್ತೆ, ನಾವು ಏನ್ ಬೇಕಾದ್ರೆ ಮಾಡ್ಬೋದು ಅಂತ ಅಲ್ಲ. ಬಂದ ತಕ್ಷಣ ನೀವು ಎಚ್ಚೆತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದಕ್ಕೆ ಯಾವುದೇ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರಲ್ಲ. ಕೆಲವ್ರಿಗೆ ಎಲ್ಲೋ ಅಪರೂಪಕ್ಕೆ ತಲೆನೋವು ಬರೋದು, ತಲೆ ಸುತ್ತ ಬರೋದು, ಕಣ್ಕತ್ಲ ಬರೋದು, ಈ ತರ ವಾಂತಿ ಬಂದಂಗೆ ಆಗೋದು, ಈ ತರ ಸಿಂಪ್ಟಮ್ಸ್ ಕಾಣಿಸುತ್ತೆ. ಆದ್ರೆ 99% ಕೇಸಸ್ ಅಲ್ಲಿ ಇದು ಸಿಂಪ್ಟಮ್ಯಾಟಿಕ್, ಯಾವುದೇ ರೀತಿ ಸಿಂಪ್ಟಮ್ಸ್ ತೋರಿಸಲ್ಲ. ಎಷ್ಟೋ ಜನಕ್ಕೆ ಅವ್ರಿಗೆ ಸ್ಟ್ರೋಕ್ ಆದ್ಮೇಲೆ, ಹಾರ್ಟಿಗೆ ಆದ್ಮೇಲೆ ಹೋಗಿ ಚೆಕ್ ಮಾಡಿದಾಗ ಅಯ್ಯೋ ಬಿ.ಪಿ 200/100 ಹೋಗುತ್ತಂತೆ ಅಂತ ಹೇಳ್ಬಿಟ್ಟು ಗಾಬರಿ ಪಡ್ತಾರೆ. ದಟ್ ಮೀನ್ಸ್ ಅದಕ್ಕೆ ನಿಮಗೆ ಇಟ್ಸ್ ಸೈಲೆಂಟ್ ಕಿಲ್ಲರ್. ಅದು ಒಳಗಡೆ ಇರ್ತಾ ಇರುತ್ತೆ. ನಿಧಾನಕ್ಕೆ ನಿಮ್ಮ ಆರ್ಗನ್ಸ್ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಮೊದಲಿಗೆ ಫಸ್ಟ್ ಡ್ಯಾಮೇಜ್ ಆಗುವಂಥದ್ದು ಕಿಡ್ನೀಸು. ಬಿ.ಪಿ ಜಾಸ್ತಿ ಆದಾಗ ನಮ್ಮ ನೆಫ್ರಾನ್ಸ್ಗಳ ಮೇಲೆ ಓವರ್ಲೋಡ್ ಬಿದ್ಬಿಟ್ಟು ನಮ್ಮ ಕಿಡ್ನೀಸ್ ಸ್ವಲ್ಪ ವೀಕ್ ಆಗಿ ಹೋಗ್ತವೆ. ಫಿಲ್ಟ್ರೇಷನ್ ಕೆಪಾಸಿಟಿ ಕಳ್ಕೊಳ್ತಾ ಹೋಗುತ್ತೆ. ಹಂಗೆ ಬರುತ್ತೆ. ಅದಾದ ನಂತರ ಹಾರ್ಟಿಗೆ ಬರ್ಬೋದು, ಬ್ರೈನಿಗೆ ಬರ್ಬೋದು, ಬೇರೆ ಕಣ್ಣಿಗೆ ಬರ್ಬೋದು. ಈ ತರ ಬೇರೆ ಬೇರೆ ಅಂಗಾಂಗಗಳಿಗೆ ಕೂಡ ನಾವು ಮಲ್ಟಿಪಲ್ ಆರ್ಗನ್ ಲೆವೆಲ್ಸ್ ಅಲ್ಲಿ ಕೂಡ ಈ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ತುಂಬಾ ಹೈ ಲೆವೆಲ್ ಬಿ.ಪಿ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ರೆ. ಹಾಗಾಗಿ ಒಂದು ಲೆವೆಲ್ ಬಂತು ಅಂದ ತಕ್ಷಣ, ನಿಮ್ಗೆ 140/100 ಬಂದ ತಕ್ಷಣ ನೀವು ಎಚ್ಚೆತ್ಕೋಬೇಕು. ಬಾಪಿ ಮಾತ್ರೆ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಅದು ಮಾತ್ರೆ ನೀವು ಆದಷ್ಟು ಪೋಸ್ಟ್ಪೋನ್ ಮಾಡಿದಷ್ಟು ಕೂಡ ನಿಮಗೆ ಇದರಿಂದ ಸುಮಾರು ಲಾಭಗಳಿದೆ. ಹಾಗಾಗಿ ಮೊದಲಿಗೆ ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ನಿಮ್ಗೆ ಬಿ.ಪಿ ಬಂದಿದೆ ಅಂದ ತಕ್ಷಣ ಸಡನ್ ಆಗಿ ಯಾರು ನಿಮ್ಗೆ ಮಾತ್ರೆಗಳು ಬಿ.ಪಿ ಮಾತ್ರ ಸ್ಟಾರ್ಟ್ ಮಾಡಲ್ಲ. ನಿಮಗೆ ಕೊಟ್ಟು ಡಯೂರೆಟಿಕ್ಸ್ ಅಂದ್ರೆ ಯೂರಿನ್ ಜಾಸ್ತಿ ಹೋಗುವಂತ ಒಂದು ಮೆಡಿಸಿನ್ಸ್ ಕೊಡ್ತಾರೆ. ಅದೇನಂದ್ರೆ ಮೂತ್ರನ ಜಾಸ್ತಿ ಪಾಸ್ ಮಾಡುತ್ತೆ. ಅದನ್ನ ನಾವು ತರಕಾರಿಗಳನ್ನೇ ಮಾಡ್ಕೊಂಡ್ಬಿಟ್ರೆ ನೋಡಿ, ತುಂಬಾ ಅತಿ ಹೇರಳವಾಗಿ ಒಳ್ಳೆ ಡಯೂರೆಟಿಕ್ಸ್ ಇರುವಂತ ಫುಡ್ಸ್ ಅಥವಾ ನ್ಯಾಚುರಲ್ ಆಗಿ ಸಿಗುವಂಥದ್ದು ಅಂತ ಹೇಳಿದ್ರೆ ಆಶ್ಗಾರ್ಡ್ ಅಥವಾ ಬೂದು ಕುಂಬಳಕಾಯಿ ರಸ. ಈ ಬೂದು ಕುಂಬಳಕಾಯಿ ರಸ ಏನ್ ಮಾಡುತ್ತೆ ಅಂತ ನಮ್ಮ ದೇಹದಲ್ಲಿ ಹೋದಾಗ ಡಯೂರೆಟಿಕ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಕಿಡ್ನೀಸ್ ನೀರನ್ನ ಹೊರಗಡೆ ಹಾಕ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಎರಡನೇದಾಗಿ ಒಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಬಾಳೆ ದಿಂಡು ಈ ಸಾಧಾರಣವಾಗಿ ಮಲೆನಾಡು ಕಡೆ ಸಿಗುತ್ತೆ, ಪಲ್ಯ ಎಲ್ಲ ಮಾಡ್ತಿರ್ತಾರೆ. ಈ ಬಾಳೆ ದಿಂಡಿನ ರಸವನ್ನ ಕುಡಿಯೋದು ಕೂಡ ಒಳ್ಳೆ ಡಯೂರೆಟಿಕ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಕಿಡ್ನೀಸ್ ಇಂದ, ನಮ್ಮ ಅಂಗಾಂಗಗಳಿಂದ ಟಾಕ್ಸಿನ್ಸ್ನೆಲ್ಲ ಫ್ಲಶ್ ಔಟ್ ಮಾಡಕ್ ಶುರು ಮಾಡುತ್ತೆ. ನಮ್ಮ ಬಾಡಿಲಿ ಇರುವಂತ ಹೆಚ್ಚು ಇರುವಂತ ಸೋಡಿಯಂನ ಹೊರಗಡೆ ಹಾಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಅದು ಬಹಳ ಮುಖ್ಯ. ಎರಡನೇ ಒಂದು ಫುಡ್ ಕ್ಯಾಟಗರಿ ಅಂತ ಹೇಳಿದ್ರೆ ಪೊಟ್ಯಾಷಿಯಂ ರಿಚ್ ಫುಡ್ಸ್. ಪೊಟ್ಯಾಷಿಯಂ ಹೇರಳವಾಗಿರುವಂತ ಅಂಶ ಇರುವಂತ ಆಹಾರಗಳು ಸೇವಿಸಬೇಕು. ಈ ಪೊಟ್ಯಾಷಿಯಂ ಏನಾಗುತ್ತೆ, ಸೋಡಿಯಂಗೆ ಆಂಟಗೋನಿಸ್ಟ್. ಈ ಸೋಡಿಯಂ ಜಾಸ್ತಿ ಆದಾಗ ಪೊಟ್ಯಾಷಿಯಂ ಕಡಿಮೆ ಆಗುತ್ತೆ, ಪೊಟ್ಯಾಷಿಯಂ ಜಾಸ್ತಿ ಆಗಿ ಸೋಡಿಯಂ ಕಡಿಮೆ ಆಗುತ್ತೆ. ಹಾಗಾಗಿ ಪೊಟ್ಯಾಷಿಯಂ ಹೇರಳವಾಗಿರುವಂತಹ ಆಹಾರಗಳು ತಗೋಬೇಕು. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿ ಅಂದ್ರೆ ಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೊ. ಗೆಣಸು ವೆರಿ ರಿಚ್ ಇನ್ ಪೊಟ್ಯಾಷಿಯಂ. ತುಂಬಾ ಒಂದು ಈ ಡಯಾಬಿಟಿಸ್ ಇದ್ದವರು ಕೂಡ ಕನ್ಸ್ಯೂಮ್ ಮಾಡಬಹುದು. ಆದ್ರೆ ಬೇರೆ ತಿಂಡಿಗಳ ಜೊತೆ ಎಲ್ಲ ಹಾಗೆ ಕನ್ಸ್ಯೂಮ್ ಮಾಡಿದ್ರೆ ಯಾವುದೇ ರೀತಿಯಾಗ ಶುಗರ್ ಸ್ಪೈಕ್ಸ್ ಆಗೋದಿಲ್ಲ. ಹಾಗಾಗಿ ಡಯಾಬಿಟಿಸ್ ಕೂಡ ಆರಾಮಾಗಿ ಸೇವಿಸಬೇಕಾದ ಅಂತ ಹೇಳಿದ್ರೆ ಈ ಸ್ವೀಟ್ ಪೊಟ್ಯಾಟೋಸ್. ಅದ್ರಲ್ಲಿ ಇರುವಂತದ್ದು ರೆಸಿಸ್ಟೆಂಟ್ ಸ್ಟಾರ್ಚ್. ಹಾಗಾಗಿ ಸಡನ್ ಆಗಿ ಗ್ಲೂಕೋಸ್ನ ಅದು ಸ್ಪೈಕ್ ಮಾಡೋದಿಲ್ಲ. ಎರಡನೇದಾಗಿ ಪಚ್ಚಬಾಳೆಹಣ್ಣು ಚುಕ್ಕಿ ಬಾಳೆಹಣ್ಣು ಇರುತ್ತಲ್ಲ, ಅದರಲ್ಲೂ ಕೂಡ ಹೇರಳವಾಗಿ ಈ ಬನಾನಾಸ್ ಅಲ್ಲಿ ಪೊಟ್ಯಾಷಿಯಂ ತುಂಬಾ ಹೇರಳವಾಗಿರುತ್ತೆ. ಹಾಗಾಗಿ ದಿನಕ್ಕೆ 1-2 ಪುಟ್ಬಾಳೆಹಣ್ಣು ಸೇವಿಸೋದು ಕೂಡ ಬಾರಿ ಒಳ್ಳೆಯದು ನಿಮ್ಮ ಪೊಟ್ಯಾಷಿಯಂ ಲೆವೆಲ್ ಜಾಸ್ತಿ ಮಾಡ್ಲಿಕ್ಕೆ. ಎಳನೀರು ಕೇವಲ ಪೊಟ್ಯಾಷಿಯಂ ರಿಚ್ ಮಾತ್ರ ಅಲ್ಲ, ಜೊತೆಗೆ ಒಂದು ನ್ಯಾಚುರಲ್ ಡಯೂರೆಟಿಕ್ ಕೂಡ. ಹಾಗಾಗಿ ಟೆಂಡರ್ ಕೋಕೋನಟ್ ವಾಟರ್ನ ಡೈಲಿ ಸೇವಿಸ್ತಾ ಬರೋದ್ರಿಂದ ಕೂಡ ಒಳ್ಳೆ ಡಯೂರೆಟಿಕ್ ಆಗಿ ಕೆಲಸ ಮಾಡುತ್ತೆ. ಪೊಟ್ಯಾಷಿಯಂ ಕೂಡ ಹೇರಳವಾಗಿ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಮೂರನೇ ಒಂದು ಕೆಟಗರಿ ಅಂದ್ರೆ ನೈಟ್ರೇಟ್ಸ್ ಅಥವಾ ನೈಟ್ರಿಕ್ ಆಕ್ಸೈಡ್. ನೈಟ್ರಿಕ್ ಆಕ್ಸೈಡ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಯಾವಾಗ ನೈಟ್ರೇಟ್ಸ್ ಜಾಸ್ತಿ ಇರುತ್ತೋ ಅವಾಗ ನಮ್ಮ ರಕ್ತನಾಳಗಳು ಉಪ್ತವೆ. ನಮ್ಮ ರಕ್ತನಾಳಗಳಲ್ಲಿ ನೀಟಾಗಿ ಸಂಚಾರ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಹಾರ್ಟ್ ಮೇಲೆ ಲೋಡ್ ಜಾಸ್ತಿ ಆಗಲ್ಲ, ಕಿಡ್ನಿಗಳ ಮೇಲೆ ಲೋಡ್ ಜಾಸ್ತಿ ಆಗಲ್ಲ. ಈ ನೈಟ್ರೇಟ್ಸ್ ಜಾಸ್ತಿ ಇರುವುದು ಅಂತ ಹೇಳಿದ್ರೆ ಬೀಟ್ರೂಟ್. ಈ ಬೀಟ್ರೂಟ್ ನ ಜ್ಯೂಸ್ ಅನ್ನ
ಚೆನ್ನಾಗಿ ಬ್ಲೆಂಡ್ ಮಾಡಿಬಿಟ್ಟು ಬೆಳಿಗ್ಗೆ ಅದನ್ನ ಹಿಂಡ್ಬಿಟ್ಟು ಆ ಪಲ್ಪ್ನ ತೆಗೆದಿಡಿ. ಡಯಾಬಿಟಿಸ್ ಇದ್ದವರಾದ್ರೆ ಆ ಪಲ್ಪ್ ತೆಗೆದಿರಿ, ಬರೀ ರಸ ಮಾತ್ರ ಕುಡೀರಿ. ಡಯಾಬಿಟಿಸ್ ಇಲ್ದಲೇ ಇದ್ರೆ ಈ ಪಲ್ಪ್ನ ಸಮೇತ ಈ ಬೀಟ್ರೂಟ್ ಜ್ಯೂಸ್ನ ಕುಡಿತಾ ಬರೋದ್ರಿಂದ ರಕ್ತ ನಳಗಳು ಉಪ್ತವೆ, ನೀಟಾಗಿ ರಕ್ತ ಪಾಸ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಬೇರೆ ಬೇರೆ ಟಾಕ್ಸಿನ್ಸ್ಗಳನ್ನ ಕೂಡ ನಮ್ಮ ದೇಹದಿಂದ ತೆಗೆದುಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. 4ನೇದಾಗಿ ಅಂತ ಹೇಳಿದ್ರೆ ಬ್ಲಡ್ ಥಿನ್ನರ್ಸ್ ಅಥವಾ ರಕ್ತ ಹೆಪ್ಪುಗಟ್ಟಲು ತಡೆಯುವಂತ ಅಂಶ ಇರುವಂತಹ ಆಹಾರಗಳು. ರಕ್ತ ತೆಳುವಾಗಿರ್ಬೇಕು, ನೀರ್ ತರ ಇರಬೇಕು, ಚೆನ್ನಾಗಿ ಹರಿಬೇಕು ಅಂತ ಹೇಳಿದ್ರೆ, ಗಟ್ಟಿಯಾಗಿದ್ರೆ, ಗಡಸಾಗಿದ್ರೆ, ಜಾಸ್ತಿ ಕೊಲೆಸ್ಟ್ರಾಲ್, ಜಾಸ್ತಿ ಶುಗರ್ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ರಕ್ತದ ಹರಿವು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಆರ್ಟರೀಸ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳಕ್ಕೆ ಶುರು ಆಗುತ್ತೆ. ನೋಡಿ, ನಾವು BP ಕಫ್ ಹಾಕ್ಬಿಟ್ಟು ನಾವೇನ್ ಪಂಪ್ ಮಾಡ್ತೀವಿ, ಊದ್ಕೊಳ್ಳುತ್ತೆ. ಅಲ್ಲಿ ನಾವು 120/80 ನಾವು ಕರಿತೀವಿ, ಅದು ಮಿಲಿಮೀಟರ್ಸ್ ಆಫ್ ಮರ್ಕ್ಯೂರಿ ಹೇಳ್ತೀವಿ. ಅಂದ್ರೆ ನಿಮ್ಮ ರಕ್ತ ನಳಗಳು ನಿಮ್ಮ ಅದ್ರ ವಾಲ್ಸ್ ಮೇಲೆ, ಅದ್ರ ಗೋಡೆ ಮೇಲೆ ಯಾವ ರೀತಿಯ ಪ್ರೆಷರ್ ಕೊಡ್ತಾ ಇದೆ, ಅದ್ರ ಮೇಲೆ ನಾವು BP ಎಷ್ಟು ಜಾಸ್ತಿ ಅಂತ ಹೇಳ್ತೀವಿ. ಈ ಜಾಸ್ತಿ ಆಗ್ಬಾರ್ದು ಅಂತ ಹೇಳಿದ್ರೆ ಆ ರಕ್ತ ನಳಗಳು ಆಕ್ಚುಲಿ ಎಲಾಸ್ಟಿಕ್ ಆಗಿರ್ಬೇಕು, ಇದಾಗಿರ್ಬಾರ್ದು. ಮತ್ತು ರಕ್ತ ಸರಿಯಾಗಿ ಹರಿಬೇಕು ಅಂದ್ರೆ ರಕ್ತ ತೆಳುವಾಗಿರ್ಬೇಕು. ರಕ್ತ ತೆಳುವಾಗ್ಲಿಕ್ಕೆ ಬೇಕಾಗಿರುವಂತ ನ್ಯಾಚುರಲ್ ಕೆಲವು ಆಹಾರಗಳು ಅಂತ ಹೇಳಿದ್ರೆ ಅಲ್ಲಿ ಮೊದಲನೇದಾಗಿ ಬೆಳ್ಳುಳ್ಳಿಲಿರುವಂತ ಅಲಿಸಿನ್ ಅಂತ ಅಂಶ ನ್ಯಾಚುರಲ್ ಬ್ಲಡ್ ಥಿನ್ನರ್ ಕೆಲಸ ಮಾಡುತ್ತೆ, ರಕ್ತವನ್ನ ಸರಾಗವಾಗಿ ಹರಿಸುತ್ತೆ. 2ನೇದಾಗಿ ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಒಮೆಗಾ 3 ಹೇರಳವಾಗಿರುವಂತಹ ಆಹಾರಗಳನ್ನ ಸೇವಿಸಬೇಕು. ಒಮೆಗಾ 3 ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಫ್ಲಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜದಲ್ಲಿ ಹೇರಳವಾಗಿ ಒಮೆಗಾ 3 ಅಂಶ ಇರುತ್ತೆ. ಜೊತೆಗೆ ಫ್ಯಾಟಿ ಫಿಶಸ್, ಸಮುದ್ರದ ಮೀನುಗಳಲ್ಲಿ ಹೇರಳವಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಇದೊಂದು ಆಂಟಿ ಇನ್ಫ್ಲಮೇಟರಿ ಆಗೂ ಕೆಲಸ ಮಾಡುತ್ತೆ, ಜೊತೆಗೆ ನ್ಯಾಚುರಲ್ ಬ್ಲಡ್ ಥಿನ್ನರ್ ಆಗೂ ಕೆಲಸ ಮಾಡುತ್ತೆ. ಹಾಗಾಗಿ ಒಮೆಗಾ 3 ಹೇರಳವಾಗಿ ಕನ್ಸಂಪ್ಷನ್ ಮಾಡೋದ್ರಿಂದ ಕೂಡ ನಿಮ್ಮ BP-ಯನ್ನ ಕಂಟ್ರೋಲ್ ಮಾಡಬಹುದು. ನೀವು ಡಯಟ್ ನಲ್ಲಿ ಮಾಡಿ ಸಾಧ್ಯವಾದ್ರೆ, ಇಲ್ಲ ಅಂದ್ರೆ ನೀವು ಒಮೆಗಾ 3 ಒಳ್ಳೆಯ ಸಪ್ಲಿಮೆಂಟ್ಸ್ ನ ತಗೊಳ್ಬೇಕಾದಂತ ನಿಮ್ಮ BP-ಯನ್ನ ಮಾಡಬಹುದು. ಅದು ನಿಮ್ಮ BP-ಯ ಕಾಯಿಲೆಗೆ ಕೊಡುವಂತ ಮಾತ್ರೆಗಳಕ್ಕಿಂತ ಅಷ್ಟೊಂದು ಹಾರ್ಮ್ಫುಲ್ ಅಲ್ಲ. ಜೊತೆಗೆ ಈ ಒಮೆಗಾ 3 ಕೇವಲ ಹಾರ್ಟ್ ಒಂದೇ ಅಲ್ಲ, ನಮ್ಮ ಡಯಾಬಿಟಿಸ್ ಇರ್ಬೋದು, ವಿಸರಲ್ ಫ್ಯಾಟ್ ಕಡಿಮೆ ಮಾಡಕ್ಕಿರ್ಬೋದು, ನಮ್ಮ ಕಣ್ಣಿಗಿರ್ಬೋದು, ಕೂದಲಿಗಿರ್ಬೋದು, ಸ್ಕಿನ್ನಿಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ಒಮೆಗಾ 3 ಫುಡ್ಸ್ ತುಂಬಾ ಹೆಲ್ಪ್ ಅನ್ನ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ಒಳ್ಳೆ ಡಯೂರೆಟಿಕ್ ಇರುವಂತ ಫುಡ್ಸ್, ಒಳ್ಳೆ ಪೊಟ್ಯಾಷಿಯಂ ಇರುವಂತ ಫುಡ್ಸ್, ಒಳ್ಳೆ ನೈಟ್ರೇಟ್ಸ್ ಇರುವಂತ ಅಂಶ ಇರುವಂತ ಫುಡ್ಸು ಮತ್ತು ಈ ರಕ್ತ ತೆಳುವು ಮಾಡುವಂತ ನ್ಯಾಚುರಲ್ ಬ್ಲಡ್ ಥಿನ್ನರ್ ಆಗಿ ಕೆಲಸ ಮಾಡುವಂತ ಈ ಆಹಾರಗಳನ್ನ ಸೇವಿಸ್ತಾ ಬರೋದ್ರಿಂದ BP-ಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರಬಹುದು. BP-ಯನ್ನು ನಾರ್ಮಲ್ ಆಗಿ ಇಟ್ಕೋಬಹುದು. ಜೊತೆಗೆ ನಾನು ಮುಂಚೆನೆ ಹೇಳ್ದಂಗೆ ನ್ಯಾಚುರಲ್ ಹೆಲ್ತಿ ಆಕ್ಟಿವ್ ಲೈಫ್ ಸ್ಟೈಲ್, ಸೆಡೆಂಟರಿ ಲೈಫ್ ಸ್ಟೈಲ್ ಇದ್ದವರಲ್ಲಿ ಸಾಧಾರಣವಾಗಿ BP ಕಾಯಿಲೆ ಕಾಣೋದು ಸಹಜ. ತುಂಬಾ ವರ್ಕ್ ಸ್ಟ್ರೆಸ್ ಇದ್ದವರಲ್ಲೂ ಕೂಡ ಕಡಿಮೆ ಆಗುತ್ತೆ. ಆದಷ್ಟು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳಿ. ತುಂಬಾ ಮಿಂಗಲ್ ಆಗ ಸ್ಟಾರ್ಟ್ ಮಾಡಿ. ಸೋಷಿಯಲಿ ಐಸೋಲೇಟ್ ಆಗ್ಬಿಟ್ಟು ಒಂದೇ ಕಡೆ ಕುತ್ಕೊಂಡು ಮಾಡೋದ್ರಿಂದ ಕೂಡ ಈ BP ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಆದಷ್ಟು ಸೋಷಿಯಲಿ ನೀವು ಆಕ್ಟಿವ್ ಆಗಿರೋದ್ರಿಂದ ಕೂಡ ನಿಮ್ಮ BP-ಯನ್ನ ಕಂಟ್ರೋಲ್ ಮಾಡಬಹುದು. ಇವೆಲ್ಲ ಟಿಪ್ಸ್ ಅನ್ನ ಫಾಲೋ ಮಾಡಿ. BP ಬಂದಿದೆ ಅಂತ ತಕ್ಷಣ ಮಾತ್ರ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ನಮ್ಮನ್ನು ನೋಡಿ. ಬೇರೆ ಯಾರಿಗಾದ್ರೂ ಈ ತರ BP ಕಾಯಿಲೆಯಿಂದ ಕನ್ಫ್ಯೂಷನ್ ಆಗಿದ್ರೆ ಅವರಿಗೆ ಈ ವಿಡಿಯೋವನ್ನ ಕಳಿಸಿ. ಈ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.